ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಹೆಡಗಿ ಮದ್ರ ಗ್ರಾಮದ ಡಬ್ಬಿಣ ಕೆರೆಯಲ್ಲಿ ದಿನನಿತ್ಯ ಚಂದ್ರಪ್ಪ ಬಂಡಿಮನಿ ಎಂಬ ಮೀನುಗಾರ ಸಾಯಂಕಾಲ ಬಲೆ ಬಿಟ್ಟು ಬೆಳಿಗ್ಗೆ ಮೀನು ತೆಗೆಯುತ್ತಾರೆ. ಈ ಸಂದರ್ಭದಲ್ಲಿ ಬಲೆಗೆ ಬೃಹತ್ ಗಾತ್ರದ ಮೊಸಳೆ ಬಿದ್ದಿದೆ. ಇದನ್ನ ಕಂಡು ತಕ್ಷಣವೇ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಆ ತಕ್ಷಣವೇ ಉಮೇಶ್ ಮುದ್ನಾಳ್ ಅವರು ಸ್ಥಳಕ್ಕೆ ಬಂದು ನೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸುರಕ್ಷಿತವಾಗಿ ಮೊಸಳೆ ಸೆರೆ ಹಿಡಿದಿದ್ದಾರೆ. ಅರಣ್ಯ ಇಲಾಖೆ ಗಮನ ತರಲು ಪ್ರಯತ್ನಿಸಿದ ಮೀನುಗಾರ ಚಂದ್ರಪ್ಪ ಅವರಿಗೆ ಬುರಾನುದ್ದೀನ್ ಅವರು ಸ್ಥಳದಲ್ಲೇ ಸನ್ಮಾನಿಸಿದ್ರು. ಆ ಬಳಿಕ ವಲಯ ಅರಣ್ಯಾಧಿಕಾರಿ ಬುರಾನುದ್ದೀನ್ ಮಾತನಾಡಿ, ಗ್ರಾಮಸ್ಥರು ಭಯ ಪಡಬಾರದು, ಯಾರೊಬ್ಬರು ಕೂಡ ಒಬ್ಬರಾಗಿ ಮೊಸಳೆ ಹಿಡಿಯುವಂತಹ ಸಾಹಸಕ್ಕೆ ಹೋಗಬಾರದು, ಜಾನುವಾರುಗಳಿಗೆ ನೀರು ಕುಡಿಸುವಾಗಲೂ ಜಾಗೃತರಾಗಿರುವಂತೆ ಸಲಹೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಉಮೇಶ್ ಮುದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ಉಮೇಶ್ ಮುದ್ನಾಳ್ ಅವರ ಕರೆಗೆ ತಕ್ಷಣ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮದ್ರಾಗ ನೀರಿಗೆ ಬಂದಿದ್ದೀವ್ರಿ, ಕೆರೆಗೆ ಡೆಬ್ಬನ್ ಕೆರೆಗೆ ಅಂತೇಳಿ ಮೊಸಳೆ ಸಿಕ್ಕಿತ್ರಲ್ಲಿ. ಹೆಂಗ್ ಸಿಕ್ಕಿತ್ರಿ? ಏನೇನಾಗಿತ್ತು? ಸಂಜೆ ಕಡೆ 6 ಗಂಟೆಗೆ ಬಲಿ ಬಿಡಕ್ ಬಂದಿದ್ದೀವ್ರಿ ನಾವು. ಬಲಿ ಬಿಡೋ ಟೈಮ್ನಾಗ ಬಲಿ ಬಿಟ್ಟು ಮನೆಗೆ ಹೋಗಿವ್ರಿ. ಬೆಳಗ್ಗೆ ಬರೋಷ್ಟರಲ್ಲಿ ಬಿದ್ದುಬಿಟ್ಟದ್ರಿ ಮೊಸಳೆ. ಅದ್ರ ನೋಡಿಕೊಂಡು ನಮ್ಮ ಮುದ್ನಾಳ್ ಉಮೇಶ್ ಅಣ್ಣ ಅವ್ರಿಗೆ ಫೋನ್ ಮಾಡಿದ್ವಿ. ಆನ್ ಸ್ಪಾಟ್ ಇಲ್ಲಿಗೆ ಬಂದ್ಕೊಂಡು ಸ್ಥಳಕ್ಕೆ ಗಮನಿಸಿ ನಮ್ಗೆ ಏನಾದ್ರು ಹಿಡಿಯೋಕೆ ವ್ಯವಸ್ಥೆ ಮಾಡಿಕೊಟ್ರು. ಅದಕ್ಕೆಲ್ಲ ಕೈಗೂಡಿಸ್ಕೊಂಡು ಹಿಡಿದಿವ್ರಿ ಮೊಸಳೆ. ಇವಾಗ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದ್ಕೊಂಡು ಅಲ್ಲೇ ಅವ್ರೆಲ್ಲ ಬಂದ್ಕೊಂಡು ಒಯ್ದು ಬಿಟ್ಟಾರ್ರಿ, ಹಿಡ್ಕೊಂಡು ಒಯ್ದಾರ್ರಿ ಜೀಬ್ನಾಗ ಇಟ್ಕೊಂಡು. ಯಾರ್ಯಾರು ಹಿಡಿದ್ರಿ? ಮುದ್ನಾಳ್ ಉಮೇಶ್ ಅಣ್ಣ ಅವರು, ನಮ್ಮ ಗ್ಯಾಂಗ್ ಮೀನವಡಿ ಅವರು ಎಲ್ಲ ಹಿಡ್ಕೊಂಡು ಹೊರಗೆ ತೊಗೊಂಬಂದಿವ್ರಿ. ಅದಕ್ಕೆ ಇಲ್ಲಿ ಎಡಗಿ ಮದ್ರಿ ಗ್ರಾಮದಲ್ಲಿ ಕೆರೆ ಒಳಗಡೆ ಮೊಸಳೆನ ಹಿಡ್ದಿದ್ದೀವಿ. ನಮ್ಮ ಉಮೇಶ್ ಅಣ್ಣವ್ರಿಗೆ ಕರೆದಿದ್ದು ಬೆಳಗ್ಗೆ ಅದು ನೋಡಿಬಿಟ್ಟು ಬೆಳಗ್ಗೆನೆ ಫೋನ್ ಹಚ್ಚಿದ್ದೀವಿ. ಅವರು ಡಿಪಾರ್ಟ್ಮೆಂಟ್ದವ್ರಿಗೆ ಕರೆಸಿಬಿಟ್ಟು ಅವ್ರಿಗೆ ಏನು ತೊಂದರೆ ಇಲ್ಲಾರ್ದಂಗ, ಯಾರಿಗೆ ಏನು ತೊಂದರೆ ಇಲ್ಲಾರ್ದಂಗ ಹಿಡಿದಗೇಸಿಂದ ಉಮೇಶ್ ಅಣ್ಣವ್ರು ಸಪೋರ್ಟ್ ಮಾಡಿದಾರೆ. ನಮ್ಗೆ ಸಪೋರ್ಟ್ ಮಾಡಿದದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಸೇರಿಸಿಗೇಸಿಂದ ಹಿಡಿದು ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಈಗ ತಗೊಂಡು ಅದಕ್ಕೆ ಏನು ಮಾಡ್ಲಾರಂಗ ಸ್ಥಳಾಂತರ ಮಾಡ್ರಿ? ಏನು ಮಾಡ್ಲಾರ್ದಂಗ ಸ್ಥಳಾಂತರ ಮಾಡಿ. ಇದು ಎಡಗಿಮದ್ರಿ ಯಾದಗಿರಿ ತಾಲೂಕಿನ ಎಡಗಿಮದ್ರಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಡಬ್ಬಿನ ಕೆರೆಯಲ್ಲಿ ರೈತರು ಏನದ ನಿರಂತರವಾಗಿ ಏನಂತ ಮೀನು ಹಿಡಿತಕ್ಕಂಥ, ಸಾಯಂಕಾಲ ಬಲಿ ಬಿಟ್ಟು ಮುಂಜಾನೆ ಮೀನು ತೆಗಿತಕ್ಕಂಥ ಕೆಲಸ ಸರ್ವಸಾಮಾನ್ಯ ಮೊದಲಿಂದ ಮಾಡ್ಕೊಂಬಂದ್ರೆ. ಆದರೆ ನಿರಂತರ ಮಳೆಲಿಂತ ಏನದ ಒಳ್ಳೆಯಾಗಿರತಕ್ಕಂಥ ಮೊಸಳೆ ಏನದ ಈ ಕೆರೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಆ ಬಲಿಗೆ ಸಿಗಬಿದ್ದು ನಮ್ಮ ಯಾರು ಮರ್ಯಪ್ಪನ ರೈತ ಆಗಿರ್ತಕ್ಕಂಥ ಮರ್ಯಪ್ಪನ ಗಮನಕ್ಕೆ ತಂದರು. ಮರ್ಯಪ್ಪ ಏನು ಮಾಡಿದ ನಮ್ಮ ಗಮನಕ್ಕೆ ತಂದಾಗ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳಿದಾಗ ತಕ್ಷಣ ಅವರೆಲ್ಲ ಬಂದು ಕೇಸಿ ಅದನ್ನು ಸೆರೆ ಹಿಡಿದು ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ರೆ. ಇದು ಒಳ್ಳೆ ಬೆಳವಣಿಗೆ. ಇತ್ತಿಗೂ ಮೀನುಗಾರಿಗೂ ಅನಾಹುತ ಆಗಿಲ್ಲ, ಯಾರಿಗೆ ಅನಾಹುತ ಆಗಿಲ್ಲ. ಆದರೆ ಮುಂದಿನ ದಿವಸದಲ್ಲಿ ಏನದ ಇಂಥವೇನೋ ಗಮನಕ್ಕೆ ಬಂದಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಮತ್ತೇನದಂದ್ರೆ ಯಾರಿಗೆ ಅನಾಹುತ ಆಗಬಾರ್ದು, ದನ ಕರುಗಳೇನೋ ಅಲ್ಲಿ ಆಜುಬಾಜು ಇರ್ತಕ್ಕಂಥವ್ರು ಎಲ್ಲರೂ ಜಾಗೃತಿ ಇರ್ಬೇಕಂತಕ್ಕಂಥದ್ದು ರೈತರು ನಂದೊಂದು ಕಳಕಳಿ ಮನವಿ. ಇದೇ ಸಂದರ್ಭದಲ್ಲಿ ಮೊರೆಪ್ಪ, ಪವನ್, ಈರಪ್ಪ, ಮುದ್ದೆಪ್ಪ, ಶಿವಪ್ಪ, ದೇವಪ್ಪ, ಭೀಮಪ್ಪ, ಶಿವಪ್ಪ, ತಿಪ್ಪಣ್ಣ, ನಾಗಪ್ಪ, ಶೇಖಪ್ಪ, ನಿಂಗಪ್ಪ, ರಮೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.